ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮಧ್ಯಾಹ್ನದೊಟ್ಟಿಗೆ ಪರ್ಫೆಕ್ಟ್ ಆಗಿರುವಂತಹ ಸಾಂಬಾರ್ ರೆಸಿಪಿನೂ ಕೂಡ ಮಾಡಿದ್ದೀನಿ. ಬೇರೆ ಬೇರೆ ವಿಡಿಯೋಸು ಕೂಡ ಇದ್ರ ಜೊತೆಯಲ್ಲಿದೆ. ಏನು ವಿಡಿಯೋಸ್ ಹಾಕಿದ್ದೀನಿ, ಯಾತ್ರ ಬಗ್ಗೆ ಹಾಕಿದ್ದೀನಿ ಅಂತೇಳಿ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡ್ತೀರಾ ಅಂತೇಳಿ ನಾನು ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹೂಗಳಂತೂ ಎಲ್ಲರಿಗೂ ಇಷ್ಟ, ಅದು ಮನೆ ಮುಂದೆ ಅಂತೂ ಇದ್ದರೆ ತುಂಬಾ ಇಷ್ಟ ಎಲ್ಲರಿಗೂ. ಹಾಗಾಗಿ ಮನೆ ಮುಂದೆ ಇತ್ತಲ್ಲ ಹೂಗಳು ಪ್ರತಿ ಗಿಡದಲ್ಲೂ ತುಂಬ ಇತ್ತು. ಈ ಚಳಿಗಾಲ ಕಳೆದ ಮೇಲಂತೂ ಎಲ್ಲ ಗಿಡದಲ್ಲೂ ಆಲ್ಮೋಸ್ಟ್ ಆಲ್ ಹೂವು ಅಂತೂ ತುಂಬಿದಂಗೆ ಇದೆ. ಮತ್ತು ಹೂ ಕೀಳಬೇಕು ಅಂತ ಮನಸ್ಸೇ ಆಗಲ್ಲ, ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತಲ್ಲ, ಅಯ್ಯೋ ಕೀಳೋದೇ ಬಿಡಪ್ಪ ಅನ್ನೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ನಾನೆಲ್ಲ ಹೂಗಳಿದ್ವಲ್ಲ ಗಿಡದಲ್ಲಿ ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ದರೆ ಒಂದು ಖುಷಿ ಅನ್ನಿಸ್ತಾ ಇತ್ತು. ಮನೆ ಮುಂದೆ ಗಿಡಗಳಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹೂಗಳೆಲ್ಲ ನೋಡ್ತಾ ಇದ್ದರೆ ಅದು ಒಂಥರ ಏನೋ ಖುಷಿ ಅನಿಸುತ್ತೆ. ಮತ್ತು ಹೂಗಳಿದ್ರಂತೂ ದೇವ್ರ ಪೂಜೆಗಂತೂ ಎಷ್ಟು ಯೂಸ್ ಮಾಡ್ಕೋಬೋದು. ದೇವರಿಗೆ ಯಾವತ್ತೂ ಹೂ ತಪ್ಪಿಲ್ಲ ಅನ್ನೋ ಥರ ಇರುತ್ತೆ. ಯಾವುದಾದ್ರೂ ಒಂದು ಹೂ ಬಿಟ್ಟಿರುತ್ತೆ. ಯಾರ ಮನೆ ಮುಂದೆ ಗಿಡ ಇಲ್ಲ ಅವರು ಒಂದೆರಡು ಗಿಡನ ಬೆಳೆಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಗ ಇಲ್ಲ ಅಂತೇಳಿದ್ರೆ ಒಂದೆರಡು ಪಾಟಲ್ಲಾದರೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ಟ್ರೈ ಮಾಡಿ ಬೇಕಿದ್ರೆ. ಗುಲಾಬಿ ಹೂವು ಗಿಡ ಇದೆ, ಆ ಗಿಡದಲ್ಲೂ ಅಷ್ಟೇ ಎಷ್ಟು ಒಂದು 10-15 ಹೂವು ಬಿಡುತ್ತೆ. ಗುಲಾಬಿ ಹೂವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಗುಲಾಬಿ ಹೂವು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿದೆ ನೋಡಿ. ಅದಕ್ಕೋಸ್ಕರ ಈ ಹೂವನ್ನು ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಚಳಿಗಾಲ ಹೋದ್ಮೇಲಂತೂ ಎಲ್ಲ ಗಿಡದಲ್ಲೂ ತುಂಬ ಇದೆ ಹೂಗಳು. ನೋಡೋಕ್ಕೂ ಎಷ್ಟು ಆನಂದ ಅಂತಂದರೆ ಹೇಳೋಕ್ಕಾಗಲ್ಲ, ಆ ರೀತಿ ಅನ್ನಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ವ ಗುಲಾಬಿ ಹೂವು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಹೆಣ್ಮಕ್ಳಿಗಂತೂ ಡೈಲಿ ರೊಟೀನ್ ಅದು ತಿಂಡಿ ಅಡುಗೆ ಇದ್ದೇ ಇರುತ್ತೆ. ಈ ಚಿಂತೆ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ. ಚಿಂತೆ ಅಂತಲ್ಲ, ಆದರೆ ಏನು ಮಾಡೋದು ಅನ್ನೋದು, ನೆಕ್ಸ್ಟು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು, ಅಡುಗೆ ಏನು ಮಾಡೋದು ಅನ್ನೋದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ನನಗೂ ಆ ಥರನೇ ಇತ್ತು. ಹಾಗಾಗಿ ನಾನು ಮಿಕ್ಸ್ ದೋಸೆ ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡು ಪಪ್ಪಾಯ ಜೊತೆ ಮತ್ತು ಸೌತೆಕಾಯಿ ಜೊತೆಲಿ ಬ್ರೇಕ್ಫಾಸ್ಟ್ನ ಈಸಿಯಾಗಿ ಮುಗಿಸ್ಕೊಂಡೆ. ನೀವು ಕೂಡ ಈ ದೋಸೆನ ಈಸಿಯಾಗಿ ಮಾಡ್ಕೊಬೋದು. ಬೇಕಿದ್ರೆ ಏನಿಲ್ಲ, ಸಿಂಪಲ್ಲಾಗಿ ಒಂದೊಂದು ಕಪ್ ಎಲ್ಲ ರಾಗಿ, ಗೋಧಿ, ಅಕ್ಕಿ ಹಿಟ್ಟು ಎಲ್ಲನೂ ಸ್ವಲ್ಪ ನೆನೆ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಹೀಗೆ ಈಸಿಯಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ದೆ. ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಮೈಸೂರು ಜಯದೇವ್ ಹಾಸ್ಪಿಟಲ್ಗೆ ಹೋಗಿದ್ವಿ. ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೋಗಿದ್ದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ರಲ್ವ ಜಯದೇವ್ ಹಾಸ್ಪಿಟಲ್, ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಹಾಸ್ಪಿಟಲು. ತುಂಬ ವರ್ಷದ ಹಿಂದೆಯಿಂದನೂ ಇದೆ, ಚೆನ್ನಾಗೂ ಇದೆ, ಫೇಮಸ್ಸು ಮೈಸೂರಲ್ಲಂತೂ. ಹಾರ್ಟ್ ಸಂಬಂಧಪಟ್ಟಿದ್ದಕ್ಕಂತೂ ಒಳ್ಳೆ ಹಾಸ್ಪಿಟಲ್ ಅಂತ ಹೇಳ್ಬೋದು. ನೋಡಿ ಕ್ಯೂ ನೋಡಿ ಎಷ್ಟು ಇದೆ ಅಂತ. ನಾವು ಬೇಗನೆ ಹೋಗಿದ್ವಿ, ಆದ್ರೂ ಎಷ್ಟು ಜನ ಬಂದಿದ್ರು ಆವಾಗಲೇ. ಇಷ್ಟು ಜನ ಇರ್ತಾರೆ, ಆದರೆ 9ಗೆ ಓಪನ್ ಆಗೋದ್ರಿಂದ ಹಿಂಗೆ ಕ್ಯೂ ಇರುತ್ತೆ ಅಷ್ಟೇ. ಆಮೇಲೆ ಏನು ಅಷ್ಟೊಂದು ಅನಿಸಲ್ಲ. ಆದರೆ ಟೆಸ್ಟ್ ಎಲ್ಲ ಸ್ವಲ್ಪ ಲೇಟೇ, ತುಂಬ ಕ್ಲೀನಾಗೂ ಕೂಡ ಇದೆ. ಆದರೆ ಜನಗಳೇ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿದೆ ಸ್ವಲ್ಪ ಗಲೀಜು ಅನಿಸ್ಬೋದು. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ತುಂಬ ಕ್ಲೀನಾಗಿ ಎಲ್ಲ ಮೇಂಟೈನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕ್ಯೂ ಇದೆಯಲ್ಲ, ಅದರ ಪಕ್ಕನೇ ವೆಹಿಕಲ್ ವ್ಯವಸ್ಥೆನೂ ಇದೆ. ಮತ್ತು ಬ್ಯಾಕ್ ಸೈಡು ಕ್ಯಾಂಟೀನ್ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲಲ್ಲಿ. ಹಾಗೆ ಪೇಷಂಟ್ಗಳೆಲ್ಲ ಕೂತಿರೋದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಡಾಕ್ಟ್ರು ಕೂಡ ಚೆನ್ನಾಗೆಲ್ಲ ಕೋಪ್ರೇಟ್ ಮಾಡಿ ಚೆನ್ನಾಗಿ ನೋಡ್ತಾರೆ ಪೇಷಂಟ್ಗಳನ್ನ. ಹಾಗಾಗಿ ಸ್ವಲ್ಪ ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಮತ್ತು ಹೃದಯದ್ದು ಒಂದು ಪಿಕ್ಚರ್ ಇದು ಮಾಡಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ರಲ್ಲ, ಅದು ಚೆನ್ನಾಗಿತ್ತು ಅಂತೇಳಿ ಅದನ್ನು ಕೂಡ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಅಂಥೇಳಿ ಅಲ್ಲೊಂದು ತಾಟು ಕೂಡ ಹಾಕಿದ್ರು, ಚೆನ್ನಾಗಿತ್ತು ಅದನ್ನು. ದೇಹವೆಂಬ ದೇಗುಲಕ್ಕೆ ಹೃದಯವೇ ದೇವಾಲಯ ಅಂಥೇಳಿ ತಾಟ್ ಹಾಕಿದ್ರು, ಅದು ತುಂಬ ಚೆನ್ನಾಗಿತ್ತು. ಅದನ್ನು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ. ಹಾಸ್ಪಿಟಲ್ದು ಸ್ವಲ್ಪ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋನು ಹಾಕಿದ್ದೀನಿ ಅಷ್ಟೇ. ಸಾಂಬಾರು ಮಾಡ್ಕೊಳ್ಳೋಣ ಏನಾದರೂ ಅಂತ ಅನ್ಕೋತಾ ಇದ್ದೆ. ಈಗ ಒಂದೇ ಒಂದು ನುಗ್ಗೆಕಾಯಿ ಇತ್ತು ಮನೆಯದೇ, ಆ ನುಗ್ಗೆಕಾಯಿ ಯೂಸ್ ಮಾಡಿಕೊಂಡು
ಸ್ವಲ್ಪ ಸೊಪ್ಪುಗಳೆಲ್ಲ ಇದ್ವು ಅದನ್ನೆಲ್ಲ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಸಿಯಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು. ಏನಿಲ್ಲ, ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬೇಳೆ ಹಾಕ್ಕೊಂಡು ಮತ್ತು ನುಗ್ಗೆಕಾಯಿನೂ ಹಾಕ್ಕೊಂಡಿದ್ದೀನಿ. ನಾನು ನುಗ್ಗೆಕಾಯಿ ಓಪನಲ್ಲಿ ಬೇಯಿಸ್ತೀನಿ, ಆದರೆ ಒಂದೇ ಇರೋದ್ರಿಂದ ನಾನು ಆ ಕುಕ್ಕರ್ಗೆ ಹಾಕಿದೆ. ಜೊತೆಗೆ ಸೊಪ್ಪೆಲ್ಲ ಹಾಕ್ತಿದ್ನಲ್ಲ ಅಂಥೇಳಿ ಈಗ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಒಂದು ಹಾಕ್ಕೊಂಡು, ಟೊಮೊಟೊ ಹಣ್ಣು ಅಷ್ಟೇ ಒಂದೆರಡು ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಮತ್ತು ಒಂದೆರಡು ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ವಿಷಲ್ ಸಾಕಾಗಲ್ಲ, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಒಂದು 2-3 ವಿಷಲ್ ಕೂಗಿಸ್ಕೊಳ್ಳಿ, ತುಂಬ ಚೆನ್ನಾಗೆಲ್ಲ ಬೆಂದಿರುತ್ತೆ. ನಾನು ಕುಕ್ಕರೆಲ್ಲ ಕೂಗಿಸ್ತಿರ್ತೀನಿ. ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾನು ಬೆಳೆದಿರುವಂಥದ್ದೇ, ಅದನ್ನು ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೆಲ್ಲ ಇಟ್ಕೊಂಡಿದ್ದೀನಿ. ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕುಕ್ಕರ್ ಆಗಿ ಓಪನ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ನುಗ್ಗೆಕಾಯಿನ ನಾನು ಓಪನಲ್ಲೇ ಬೇಯಿಸ್ತಾ ಇದ್ದೆ, ಆದರೆ ಯಾಕಂದರೆ ಒಂದೇ ಇತ್ತಲ್ಲ ಅಂಥೇಳಿ ನಾನು ಕುಕ್ಕರ್ಗೆ ಹಾಕಿಬಿಟ್ಟೆ. ತುಂಬ ಬೆಂದೋಗ್ಬಿಟ್ಟಿದೆ ನುಗ್ಗೆಕಾಯಿ. ಇವಾಗ ಸಾಂಬಾರು ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದ ನಂತರ ನಾನಿಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಸೊಪ್ಪನ್ನ ನೋಡಿರಲಿಲ್ಲ, ಮೊದಲೇ ನೋಡಿದರೆ ನಾನು ಮೊಸಪ್ಪು ಸಾಂಬಾರು ಟೈಪ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಪರವಾಗಿಲ್ಲ ಅಂಥೇಳಿ ನುಗ್ಗೆಕಾಯಿ ಆಲೂಗಡ್ಡೆ ಇದ್ರ ಜೊತೆನೇ ಹಾಕಿದ್ದೀನಿ, ಆದರೂ ಕೂಡ ಚೆನ್ನಾಗಿತ್ತು. ಇವಾಗೆಲ್ಲ ಸೊಪ್ಪನ್ನು ಕೂಡ ಹಾಕಿ ಓಪನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಬೇಯಿಸ್ಕೊಳ್ಳಿ. ಮತ್ತು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಏನೋ ಒಂಥರ ಚೆನ್ನಾಗಿತ್ತು ಸಾಂಬಾರು. ನೀವು ಬೇಕಿದ್ರೆ ಮಾಡಿ ನೋಡಿ ಈ ರೀತಿ. ನಾನು ಒಂದು ನುಗ್ಗೆಕಾಯಿ ಇತ್ತಲ್ಲ ಅಂಥೇಳಿ ಸೊಪ್ಪೆಲ್ಲ ಯೂಸ್ ಮಾಡಿ ಈ ಥರ ಮಾಡಿದೆ. ಸೊಪ್ಪುಗಳನ್ನೆಲ್ಲ ಮಕ್ಕಳುಗಳು ಕೂಡ ತಿಂತಾರೆ ಅಂಥೇಳಿ ಈ ರೀತಿ ಹಾಕಿದಾಗ ಸಾಂಬಾರು ಅನ್ನ ಜೊತೆ ಕಲಿಸಿದಾಗ ಚೆನ್ನಾಗಿ ತಿನ್ಕೊಬೋದು. ಮತ್ತು ನಾನಿಲ್ಲಿ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹುಣಸೆ ಹಣ್ಣೆ ಹಾಕಿದ್ದೆ. ಹುಣಸೆ ಎಣ್ಣೆ ಕೂಡ ಹಾಕಿ ಬೇಯಿಸ್ತಾಯಿದ್ದೀನಿ. ಸಾಂಬಾರು ಬೇಯಕ್ಕಿಟ್ಟು ನಾನಿಲ್ಲಿ ಪಕ್ಕದಲ್ಲಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಸಾಂಬಾರು ಒಳಗಡೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಸಾಂಬಾರು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ. ಮತ್ತು ಇವಾಗ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಸಾಂಬಾರು ಇಲ್ಲಿಗೆ ರೆಡಿ ಆಯಿತು. 1-2 ನಿಮಿಷ ಕುದ್ರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮುದ್ದೆ ಎಲ್ಲ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಮುದ್ದೆ ಮಾಡಿಲ್ಲ. ನೋಡಿ, ಇವಾಗ ತಟ್ಟೆಗೆ ಅನ್ನ ಹಾಕಿ ಬಡಿಸ್ತಾಯಿದ್ದೀನಿ. ಸಾಂಬಾರನ್ನ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ವ. ಜೊತೆಗೆ ಹಪ್ಪಳ, ಕ್ಯಾರೆಟ್ ಇತ್ತು ಹಾಕ್ಕೊಂಡಿದ್ದೀನಿ, ಉಪ್ಪಿನಕಾಯಿ. ಇದಕ್ಕೆ ಸ್ವಲ್ಪ ಒಂಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಸಾಂಬಾರನ್ನ ಟ್ರೈ ಮಾಡಿ. ಎಲ್ಲ ಸೊಪ್ಪೆಲ್ಲ ಹಾಕಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ನಾನು ಈ ರೀತಿ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಈ ರೀತಿ ಮಾಡಿದ್ದೆ. ಸಾಂಬಾರು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಅದಾದ ನಂತರ ನಮ್ಮ ಲಿಲ್ಲಿ UPS ಮೇಲೆಲ್ಲ ಕೂತ್ಕೊಂಡಿದ್ದೆ ಮಾಡ್ತಿರ್ತಾಳೆ. ಅವಳು ಇದೊಂದು ಪ್ಲೇಸು, ಎಲ್ಲ ಪ್ಲೇಸಲ್ಲೂ ಮಲ್ಕೋತಾಳೆ. ಇದೊಂದು ಏನಪ್ಪ ಈ ಪ್ಲೇಸಲ್ಲೂ ಮಲಗ್ತಾ ಇರ್ತಾಳೆ. ಅದಕ್ಕೆ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ನಿದ್ದೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ನೋಡಿ, ಮಗಳು ಕೂಡ ಬರ್ಕೋತಾ ಇದ್ಲು ಏನೋ, ಆದರೂ ಅಷ್ಟೇ ಅವಳು ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ನೋಡಿ ಯಾವ ರೀತಿ ಹೋಗಿ ಕೂತ್ಕೊಂಡಿದೆ. ಪ್ರಾಣಿಗಳಿಗೆ ಅವಳಂತೂ ಅಷ್ಟು ಮುದ್ದು ಮಾಡ್ತಿರ್ತಾಳೆ, ಹಾಗಾಗಿ ಆ ಪ್ರಾಣಿಗಳಿಗೂ ಗೊತ್ತಾಗುತ್ತಲ್ವ ಅಂತ ನನಗೆ ಅನ್ನಿಸ್ತು. ಇವಳ ಹತ್ರ ಹೋಗಿ ಈ ಥರ ಎಲ್ಲ ಮಾಡ್ತಿರ್ತಾಳೆ. ನನ್ನ ಹತ್ರ ಅಂದರೆ ನಾನು ಹಾಲಾಗಿ ಜಾಸ್ತಿ ಅಭ್ಯಾಸ ಮಾಡೋದ್ರಿಂದ ಹಾಲಂತೂ ಬೇಕು ಅಂದಾಗ ಅವಳಿಗೆ ಹಾಕಿದ್ದೆ. ಹಿಂದೊಂದು ವೀಡಿಯೋ ನೀವು ನೋಡಿದ್ದೀರಾ ಅನ್ಕೋತೀನಿ. ಆ ರೀತಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನನ್ನ ಕೋಳಿಗಳು ಅಷ್ಟೇ. ಅದು ಎಲ್ಲ ಪ್ರಾಣಿಗಳು ಅಷ್ಟೇ ಜೀವಿ ಅಂತಲೇ ಹೇಳ್ಬೋದು. ನಾವು ಹೆಂಗೆ ಪ್ರೀತಿ ತೋರಿಸ್ತೀವೋ ಅದೇ ರೀತಿ ಅನ್ನಿಸ್ತು ನನಗೆ. ಇವುಗಳು ಅಷ್ಟೇ, ಸ್ವಲ್ಪ ಹೋಗ್ಬಿಟ್ರೆ ಸಾಕು, ಏನೋ ತೊಗೊಂಡು ಬಂದಿದ್ದಾರೆ ಅನ್ನೋ ಥರ ಅಂದ್ಕೊಂಡು ಓಡಿ ಬಂದುಬಿಡ್ತವೆ. ಇವುಗಳಿಗೆ ಭತ್ತ, ರಾಗಿ, ಅಕ್ಕಿ ಎಲ್ಲ ಹಾಕ್ತೀವಿ. ಜೊತೆಗೆ ವೇಸ್ಟ್ ಆಗಿರೋ ಸೊಪ್ಪುಗಳು ಪೀಸಸ್ ಇರುತ್ತಲ್ಲ ಅದನ್ನು ಕೂಡ ಅದನ್ನು ಹಾಗೆ ಹಾಕ್ತೆ. ನಾನು ಹೋದ ತಕ್ಷಣ ಎಲ್ಲ ಓಡಿ ಬಂದಿದ್ವು. ಹಾಗೆ ಚೆನ್ನಾಗಿತ್ತಲ್ಲ ಅಂಥೇಳಿ ನಾನು ಸ್ವಲ್ಪ ಅದನ್ನು ವೀಡಿಯೋ ಮಾಡಿದೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ತಿಂತಾಯಿದ್ದಾವೆ ಅಂತ ನೋಡ್ತಾ ಇದ್ದೀರಲ್ವ. ಎಲ್ಲ ಥರದನ್ನು ಕೂಡ ತಿಂತವೆ ಇವು.
ಮತ್ತು ರಾಗಿದು ಮೊಳಕೆ ಕಟ್ಟಿರೋ ಪೈರುಗಳು ಕೂಡ ಹಾಕ್ತೀನಿ ನಾನು, ಅದನ್ನು ಕೂಡ ಇಷ್ಟಪಟ್ಟು ತಿಂತವೆ. 2-3 ಹತ್ರ ಹಾಕಿದ್ದೆ, ಅದಕ್ಕೆ ಅಲ್ಲೊಂದು ಹತ್ರ ಹೋಗೋದು ಇಲ್ಲೊಂದು ಹತ್ರ ಹೋಗೋ ಆ ಥರನೇ ತಿಂತಾಯಿದ್ವು. ಅದಕ್ಕೆಲ್ಲ ಒಂದು ಸ್ವಲ್ಪ ಹಾಕಿ ಬಂದಮೇಲೆ ನಾನು ಪರಂಗಿ ಹಣ್ಣಿತ್ತು ಮನೆಯಲ್ಲಿ, ಅದನ್ನು ಕಟ್ ಮಾಡ್ಕೊಳ್ಳೋಣ ಚೆನ್ನಾಗೇ ಇತ್ತು. ಅದು ಸ್ವಲ್ಪ ಒಂದಿನ ಆದ್ರೂ ತುಂಬ ಒಂಥರ ಮೆತ್ತಗಾದಂಗೆ ಅನಿಸುತ್ತೆ, ನಂಗೆ ಆ ಥರ ಇಷ್ಟ ಇಲ್ಲ. ಸ್ವಲ್ಪ ಗಟ್ಟಿಗಿದ್ದಾಗನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟೇಳಿ ಕಟ್ ಮಾಡಿಕೊಂಡೆ. ಪಪಾಯ ಅಂತೂ ಎಲ್ಲರೂ ಇಷ್ಟಪಡ್ತಾರೆ, ಮತ್ತು ವೆಯ್ಟ್ ಲಾಸ್ಗೆ ಮತ್ತು ಡಯಟ್ಗೆ ಎಲ್ಲ ಒಳ್ಳೆಯದು, ಮತ್ತು ಕಣ್ಣಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಪಪಾಯ. ಡೈಲಿ ಒಂದೊಂದು ಪೀಸ್ ತಿಂದರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಅದು ಒಂದಿನ ನೋಡಲಿಲ್ಲ ಅಂತಂದರೆ, ಒಂದು ಲೇಟಾಗಿ ನೋಡ್ತಂದರೆ ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂಥೇಳಿ ನೋಡಿ. ಬೀಜಗಳು ಒಂದೊಂದ್ರಂತೂ ತುಂಬಾ ಇರುತ್ತೆ, ಒಂದೊಂದರಲ್ಲಿ 2 ಬೀಜ ಇರೋದು ಕಷ್ಟ, ಆ ಥರ ಇರುತ್ತೆ. ಇದರಲ್ಲಿ ತುಂಬಾ ಇತ್ತು, ಆದರೆ ತುಂಬ ಸ್ವೀಟಾಗಿತ್ತು. ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಪೀಸಸ್ನ ನಾನು ಕಟ್ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಈ ರೀತಿ ಪ್ಲೇಟ್ಗೆಲ್ಲ ಜೋಡಿಸಿ ಆಮೇಲೆ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕಿ ಎಲ್ಲರಿಗೂ ಕೊಟ್ಟಳು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಟೇಸ್ಟ್ ಮಾಡಿಲ್ಲ ಅಂತಂದರೆ ಹಾಕ್ಕೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ಪೆಪ್ಪರ್ ಪೌಡ್ರ್ ರೆಡಿ ಮಾಡಿಟ್ಬಿಟ್ಟಿರ್ತೀನಿ. ಯಾವಾಗ ಬೇಕಂದರೆ ಈ ರೀತಿ ಹಣ್ಣುಗಳಿಗೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಈ ರೀತಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನೋಡಿದ್ದೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಕಮೆಂಟ್ ಹಾಕೋದಂತೂ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.